ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಇವತ್ತು ಮಾರ್ನಮಿ ಸಿನಿಮಾದ ಫಸ್ಟ್ ಶೋ ರಿಲೀಸ್ ಆಯಿತು. ಸೊ ಈ ಸಿನಿಮಾದ ನಿರ್ದೇಶಕರು ರಿಷಿತ್ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ಎಲ್ಲರೂ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಬಂದಿದೆ. ಸೊ ಈ ರೀತಿ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಚ್ಚಾಗಿ ಬರಬೇಕು ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದ್ರ ಕುರಿತಾಗಿ ತಾವೇನು ಹೇಳ್ತೀರಾ? ಅದೇ ಖುಷಿ ಅಂದರೆ ಆ ಒಂದು ರಿಯಾಕ್ಷನ್ಸ್ ರಿವ್ಯೂಸ್ ಬರಲಿ ಅಂತಲೇ ನಾವು ಕಷ್ಟಪಟ್ಟಿದ್ದು. ಸೊ ಒಂದು ಸಾರ್ಥಕತೆ ಫೀಲಿಂಗ್ ಇದೆ. ಬಟ್ ಅದೇ ಆದಷ್ಟು ಇನ್ನೂ ಜನ ಥಿಯೇಟ್ರಿಗೆ ಬರಬೇಕು, ಇನ್ನೂ ಒಂದಿಷ್ಟು ಜನ ಸಿನಿಮಾ ನೋಡಬೇಕು, ಅವರೆಲ್ಲ ನೋಡಿ ಅವ್ರು ಏನು ಅನಿಸುತ್ತೆ ಅಂತ ಹೇಳಬೇಕು. ಆವಾಗ ಇನ್ನೂ ಖುಷಿ ಆಗುತ್ತೆ. ಸರ್, ತಮಗೆ ಮಂಗಳೂರಿನಲ್ಲಿ ಪೇಡ್ ಪ್ರೀಮಿಯರ್ ಮಾಡಿದ್ರೆ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಇವಾಗ ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ? ಇಷ್ಟಪಟ್ಟಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಅಂದರೆ ಬರೀ ಹುಲಿವೇಷ ಇದೆ ಅನ್ನೋ ಕಾರಣಕ್ಕೆ ಕರಾವಳಿಯವರು ಇಷ್ಟಪಟ್ಟಿದ್ದಲ್ಲ, ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದಾದಮೇಲೆ ಮೈಸೂರಲ್ಲಿ ಕೂಡ ಮಾಡಿದ್ವಿ, ಅಲ್ಲಿ ಕೂಡ ಜನಕ್ಕೆ ತುಂಬ ಹತ್ತಿರ ಆಗಿತ್ತು. ಸೊ ನಿನ್ನೆ ಬೆಂಗಳೂರು ಪ್ರೀಮಿಯರ್ ಮಾಡಿದಾಗ ನನಗೆ ಕಂಪ್ಲೀಟ್ ಲೈಟ್ ಫೀಲ್ ಆಗಿದ್ದು. ಏನಕ್ಕೆ ಓಕೆ, ಇದು ಕರಾವಳಿ ಕತೆ ಈ ಭಾಗದಲ್ಲಿ ವರ್ಕ್ ಆಗುತ್ತಿಲ್ವೋ ಅಥವಾ ಜನ ಹೆಂಗೆ ತಗೋತಾರೆ ಅಂತ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ನಿನ್ನೆ ಬಂದಿದ್ದ ರೆಸ್ಪಾನ್ಸ್ ಟೋಟಲ್ ನನಗಂತೂ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟಿದೆ. ಸೊ ನೋಡಬೇಕು, ಇವತ್ತು ಫಸ್ಟ್ ಶೋ ಆಗಿದೆ. ಸೊ ಇವಾಗಲೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಜನ ಎಲ್ಲ. ಇದನ್ನು ನೋಡಿ ಇನ್ನಿಷ್ಟು ಜನ ಬರಬೇಕು. ನಾಳೆ ಶನಿವಾರ ಆದಿತ್ಯವಾರ ವೀಕೆಂಡ್ಸ್. ಸೊ ನಾಳೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೇ ಬಿ ವರ್ಕಿಂಗ್ ಡೇ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಕಮ್ಮಿ ಕಾಣಿಸ್ತಾ ಇದೆ. ಸೊ ಖಂಡಿತ ನಾಳೆ ನಾಡಿದ್ದು ಫಿಲ್ ಆಗುತ್ತೆ, ಎಲ್ಲರೂ ಸಿನಿಮಾ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ ಗ್ಯಾರಂಟಿ. ನಿನ್ನೆ ಪೇಡ್ ಪ್ರೀಮಿಯರಲ್ಲಿ ಒಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳನ್ನ ಕೊಟ್ಟರು. ಬಿಕಾಸ್ ಯೂಶಲಿ ಏನಂದರೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರಾಬಬ್ಲಿ ಇಷ್ಟ ಆದರೆ ಅವ್ರು ಜೆನ್ಯೂನ್ ಒಪಿನಿಯನ್ನೇ ಕೊಡುವಂಥದ್ದು. ಸೊ ತುಂಬ ಚೆನ್ನಾಗಿ ಎಮೋಷನ್ಸ್ ಎಲ್ಲ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ ಇಂಟೆನ್ಷನ್ ಇದ್ದಿದೆ ಅದು. ಅಂದರೆ ಕತೆ ನಾವು ಈಗ ಹೇಗೆ ಮನೆಯಲ್ಲಿ ನಮ್ಮ ಅಜ್ಜಿ ಎಲ್ಲ ನಮಗೆ ಕತೆ ಹೇಳಬೇಕಾದ್ರೆ ಅವ್ರದ್ದು ಒಂದೇ ಇರೋದು ಏನು ಅಂದರೆ ನಮ್ಗೆ ಖುಷಿ ಪಡಿಸ್ಬೇಕು ಅನ್ನೋದಷ್ಟೇ ಒಂದು ಆಸೆ ಅವ್ರದ್ದು ಇರೋದು. ಸೊ ಇಲ್ಲಿ ಕೂಡ ನನಗಿದ್ದಿದೆ ಅಷ್ಟೇ, ನೋಡೋ ಜನಕ್ಕೆ ಆಡಿಯನ್ಸ್ಗೆ ಖುಷಿ ಆಗಬೇಕು, ಅವ್ರು ಖುಷಿ ಪಡಬೇಕು ಅಂತ ಆಗ್ತಿದೆ ಅಂತ ಗೊತ್ತಾದರೆ ಐ ಆಮ್ ಹ್ಯಾಪಿ. ದಟ್ಸ್ ಇಟ್. ಒಳ್ಳೆಯದಾಗಲಿ ಸರ್. ಇವತ್ತಷ್ಟೇ ಸಿನಿಮಾ ರಿಲೀಸ್ ಆಗಿದೆ, ಮತ್ತಷ್ಟು ಜನ ಬಂದು ನೋಡೋರಿದ್ದಾರೆ. ಸೊ ಅವ್ರಿಗೆ, ನಮ್ಮ ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಮಾತು: ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ಪಕ್ಕಾ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿ ನೀವು ಇನ್ನೊಂದಿಷ್ಟು ಜನಕ್ಕೆ ಹೇಳ್ತೀರಾ, ಇಲ್ಲ ಈ ಥರದೊಂದು ಮಾರ್ನಮಿ ಅನ್ನೋ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ ನೀವೇ ಪ್ರಚಾರ ಮಾಡ್ತೀರಾ. ಅಷ್ಟು ಗ್ಯಾರಂಟಿ ನನಗಿದೆ. ನೀವು ಒಂದು ಸತಿ ಬಂದು ನೋಡಿ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್. ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಒಂದಿಗೆ ನಮ್ಮ ಮುಂದೆ ಬರ್ತಾ ಇರಿ ಸರ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ಮತ್ತಷ್ಟು ಸಿನಿಮಾಗಳು ಬರ್ತಾ ಇರಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇರಲಿ. ನಿರ್ಮಾಪಕರು ನಮ್ಮೊಟ್ಟಿಗೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಿಮಗೆ ಎಷ್ಟು ಸಂತೋಷ ಆಗ್ತಾ ಇದೆ? ತುಂಬ ಸಂತೋಷ ಆಗ್ತಿದೆ. ದಿಸ್ ಇಸ್ ಆರ್ ಫಸ್ಟ್ ಶೋ ಅಂದ್ರೂ ಈಗಾಗಲೇ 3 ಶೋ ಮಾಡಿದ್ದೀವಿ. ರೆಸ್ಪಾನ್ಸಸ್ ಇಸ್ ಅಮೇಝಿಂಗ್. ಸೊ ರೆಸ್ಪಾನ್ಸಸ್ ಕೊಟ್ಟಿರೋದನ್ನ ನೋಡಿ ಇನ್ನೊಂದಷ್ಟು ಜನ ಬಂದರೆ ವಿಲ್ ಬಿ ವೆರಿ ಹ್ಯಾಪಿ. ನಾವೇನು ಕನಸು ಕಟ್ಟಿದ್ವಿ, ಅದೇನು ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಟ್ಟಿದ್ವಿ, ಇವತ್ತು ಅದು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ರೆಸ್ಪಾನ್ಸ್ ಇಸ್ ಆಸಮ್. ಥ್ಯಾಂಕ್ಸ್ ಟು ಎವ್ರಿಬಡಿ. ದಯವಿಟ್ಟು ಈ ಸಿನಿಮಾ ಮಾತ್ರ ಥಿಯೇಟ್ರಲ್ಲೇ ನೋಡಿ ಅಂತ ಯಾಕೆ ಕೇಳ್ತೀವಿ ಅಂದರೆ ಅದರ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೆ, ಜೊತೆಗೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇದಕ್ಕೆ. ಸೊ ಇದನ್ನು ನೀವು ಟಿ ವಿಯಲ್ಲಿ ನೋಡಿದ್ರೆ ಅಷ್ಟು ಮಜಾ ಕೊಡೋಲ್ಲ. ನೀವು ಥಿಯೇಟ್ರ್ ಎಫೆಕ್ಟಲ್ಲಿ ನೋಡಿದ್ರೇ ಮಜಾ ಕೊಡೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯು ವಿಲ್ ನೆವರ್ ರಿಗ್ರೆಟ್ ಫಾರ್ ದಿಸ್, ಫಾರ್ ಶೋರ್. ಸರ್, ಇವಾಗ ನೀವು ಮಂಗಳೂರಿನಲ್ಲಿ ಪ್ರೀಮಿಯರ್ ಮಾಡಿದ್ರಿ, ಮೈಸೂರಿನಲ್ಲಿ ಆಯಿತು, ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಆಯಿತು. ಎಲ್ಲ ಕಡೆ ಕೂಡ ಸಾಕಷ್ಟು ಜನ ಆಡಿಯನ್ಸ್ಗಳು ಒಳ್ಳೊಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಹಾಗೆಯೇ ಈ ಸಿನಿಮಾದಲ್ಲಿ ಹುಲಿ ವೇಷ ಆಗಿರ್ಬೋದು, ಆ ಮಂಗಳೂರಿನ ಕಲ್ಚರ್ ಆಗಿರ್ಬೋದು, ಹಾಗೆಯೇ ಒಂದು ಎಮೋಷನ್ಸ್ ಎಲ್ಲವೂ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಕಂಟೆಂಟ್ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಮೇನಾಗಿ ನಾನು ಇವಾಗ ನಿಮಗೆ ಕೇಳುವಂಥ ಪ್ರಶ್ನೆ ಏನಂದರೆ, ಈ ಸಬ್ಜೆಕ್ಟನ್ನು ತಾವು ಅಂದರೆ ನಿರ್ಮಾಣ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ? ಫಸ್ಟ್ ಆಫ್ ಆಲ್ ಅಂದರೆ ಯಾವ ಹಂತದಲ್ಲಿ ಅನ್ನಿಸ್ತು? ಒಂದು ಏನಂದರೆ ಸ್ಟೋರಿ ಮೇಡಮ್, ಇಟ್ಸ್ ಎ ನಾರ್ಮಲ್ ಸ್ಟೋರಿ. ಒಂದು ಲವ್ ಸ್ಟೋರಿ ನಾರ್ಮಲ್ ಆಗಿ ಇತ್ತು. ಆ ಸ್ಟೋರಿಯಲ್ಲಿ ಡೈರೆಕ್ಟರು ಅಥವಾ ಬರಹಗಾರರು ಕೂತ್ಕೊಂಡು ಎಲಿಮೆಂಟ್ಸ್ ತಂದಿರೋದು ತುಂಬ ಚೆನ್ನಾಗಿದೆ. ಹೇಳೋ ಸ್ಟೋರಿನ ನೀವು ಎಷ್ಟು ವಿಭಿನ್ನವಾಗಿ ಹೇಳ್ತೀರಾ, ಬಟ್ ಕಲ್ಚರಲ್ ರೂಟ್ಸ್ನ ಇಟ್ಕೊಂಡು ಯಾವುದನ್ನು ಹೆಚ್ಚಿಗೆ ತೋರಿಸ್ದಿರಾ ಅಳತೆಯಲ್ಲಿ ತೋರಿಸಿರೋದು ಬಹಳ ಇಷ್ಟ ಆಯಿತು. ಸೊ ಅದು ಕಾನ್ಫಿಡೆನ್ಸ್ ಜಾಸ್ತಿ, ಒಂದು ಕತೆಗೆ ಬೇಕಾದ ತೂಕ ಅದು. ಸೊ ಅದು ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ನಂಬಿ ಮುಂದೆ ಬಂದಿದ್ದೀವಿ. ಇವತ್ತು ವರ್ಕ್ ಆಗ್ತಿದೆ ಅನಿಸುತ್ತೆ ಅಷ್ಟೇ. ಒಳ್ಳೆಯದಾಗಲಿ ಸರ್. ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಒಂದು ಪ್ರೊಡಕ್ಷನಿಂದ ಬರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾ ಸಕ್ಸಸ್ ಕಾಣಲಿ ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು.